ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಸಾರಿಗೆ ಪ್ರಯಾಣಿಕರು ಬಸ್ಗಾಗಿ ಬಿಸಿಲೆನ್ನದೆ ರಾಜ್ಯ ಹೆದ್ದಾರಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದಿದ್ದು, ಯಾರಾದರೂ ಸತ್ರೆ ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ತಾತ್ಕಾಲಿಕ ಬಸ್ ನಿಲ್ದಾಣ ವ್ಯವಸ್ಥೆ ಮಾಡದೇ ಇರುವುದರಿಂದ ನೆರಳಿಲ್ಲವಾಗಿದೆ. ಪ್ರಯಾಣಿಕರಿಗೆ ತಾತ್ಕಾಲಿಕವಾಗಿ ಶೌಚಾಲಯ ವ್ಯವಸ್ಥೆ ಮಾಡದ ಕಾರಣ ತಾಲೂಕು ಪಂಚಾಯಿತಿ ಹಳೆ ಕಚೇರಿಯ ಗೋಡೆಗಳೇ ಆಸರೆಯಾಗಿವೆ ಎಂದು ಕೆಆರ್ಎಸ್ ಮುಖಂಡ ಆರೋಪವಾಗಿದೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ಬಸವ ವೃತ್ತದಲ್ಲಿ ಯಾರು ಇಲ್ಲದ ಕಾರಣ ಯಾವ ಸಮಯಕ್ಕೆ ಯಾವ ಬಸ್ ಬರುತ್ತದೆ ಎಂದು ತಿಳಿಯಲಾಗಿದೆ. ಇದನ್ನು ಜವಾಬ್ದಾರಿಯುತವಾಗಿ ನೋಡಬೇಕಾದ ಅಧಿಕಾರಿಗಳು ಮನೆಯಲ್ಲಿ ಮಲಗಿದ್ದಾರೆಂದು ಸಾರ್ವಜನಿಕರ ಆರೋಪವಾಗಿದೆ. ನಮಸ್ಕಾರ, ನಾನು ಬಸವಪ್ರಭು, KRS ಪಕ್ಷ ಜಿಲ್ಲಾ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಕಳೆದ ಒಂದು ತಿಂಗಳಿನಿಂದ ಮಾನ್ವಿ ಬಸ್ ನಿಲ್ದಾಣದ ಹತ್ರ ಬಸವ ಸರ್ಕಲಿಂದ ಬಸ್ ನಿಲ್ದಾಣದ ಹತ್ತಿರ ತನಕ ಒಂದು CC ಕಾಮಗಾರಿ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾಮಗಾರಿ ಮಾಡಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕಾಮಗಾರಿ ನಡೆಸಬೇಕು. ಆದರೆ ಮಾನ್ವಿ ಜನತೆ, ನೀವು ನೋಡ್ತಾ ಇರ್ಬೋದು, ಬಸ ವೃತ್ತದಲ್ಲಿ ಮಾನ್ವಿ ಜನತೆ ಇವತ್ತಿನವರೆಗೂ ಒಂದು ತಿಂಗಳಾದರೂ ಕೂಡ ಅವರಿಗೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಸರ್. ಅವ್ರು ಕೂತ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಲಗೇಜ್ ತಂದಿರ್ತಾರೆ, ಲಗೇಜ್ ಇಡೋದಕ್ಕಾಗಲಿ ಯಾವುದೇ ಒಂದು ವ್ಯವಸ್ಥೆ ಮಾಡಿಲ್ಲ. KSRTC ಅವರು ಯಾವುದೇ ಒಂದು ಈಗ ಸಿಂಧನೂರು ಕಡೆ ಮತ್ತು ರಾಯಚೂರು ಕಡೆ ಹೋಗ್ಬೇಕಾದಂಥವ್ರು ಬಸವ ಸರ್ಕಲ್ನಲ್ಲೇ ವೇಟ್ ಮಾಡಬೇಕು ಸರ್. ಅದು 1 ತಾಸು ಆಗಿರ್ಬೋದು, 1.5 ತಾಸು ಆಗಿರ್ಬೋದು, ಅವ್ರು ಅಲ್ಲೇ ನಿಂತ್ಕೊಂಡೇ ವೇಟ್ ಮಾಡಬೇಕು ಬಸ್ಗಳನ್ನು. ಅಲ್ಲಿ ಯಾವ್ದಾದ್ರು ನೋಡಿ ಸರ್, ಈಗ ವೃದ್ಧರು ಇರ್ತಾರೆ, ಮಕ್ಕಳಿರ್ತಾರೆ, ಅಥವಾ ಬೇರೆ ಊರ್ಲಿಂದ ದೂರ ಊರ್ಲಿಂದ ಬಂದಿರ್ತಾರೆ. ಅಂಥವ್ರಿಗೂ ಕೂಡ ಒಂದು ರೀಸಸ್ಗೆ ಹೋಗಬೇಕು, ರೀಸಸ್ ಪಾಸ್ ಮಾಡಬೇಕು. ಒಂದು ಚಿಕ್ಕ ಮಗು ಯಾವುದೋ ರೀಸಸ್ ಪಾಸ್ ಮಾಡಬೇಕು ಅಂದ್ರೆ ಅಲ್ಲಿ ಅನುಕೂಲ ಇಲ್ಲ. ಒಬ್ಬ ವೃದ್ಧರು ಒಂದು ರೀಸಸ್ ಪಾಸ್ ಮಾಡಬೇಕಂದ್ರೆ ಅದಕ್ಕೂ ಶೌಚಾಲಯದ ವ್ಯವಸ್ಥೆ ಇಲ್ಲ. ಅಥವಾ ಯಾವ ಬಸ್ಸು ಯಾವ ವೇಳೆಗೆ ಬರುತ್ತೆ ಅಂತ ಕೇಳೋದಕ್ಕೆ ಕೂಡ ಒಬ್ಬ KSRTC ಅಧಿಕಾರಿಗಳು ಒಂದು ಬೆಂಚ್ ಆಯಿತು, ಒಂದು ಇಬ್ಬರು ಯಾರು ಒಬ್ಬ ಒಂದು ಟೇಬಲ್ ಹಾಕ್ಕೊಂಡು ಕೂತ್ಕೋಬೋದಾಗಿತ್ತು. ಅಂಥ ವ್ಯವಸ್ಥೆ ಕೂಡ ಇಲ್ಲ. ನಾವು ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ವಿ, ನಮ್ಮ KRS ಪಕ್ಷದ ಸದಸ್ಯರೊಂದಿಗೆ ನಾನು ಮಾತಾಡಿದೆ. ಅಲ್ಲ ಸರ್, ಏನಂತಂದ್ರೆ ಈ ರೀತಿ ಅವ್ಯವಸ್ಥೆ ಅಂದರೆ ಒಂದು ತಿಂಗಳಿಂದ ನಡೆದಿದೆ ಅಂದಮೇಲೆ ಇದಕ್ಕೆಲ್ಲ ಏನು ಸರ್ ಜನಪ್ರತಿನಿಧಿಗಳು ಕಾರಣಕರ್ತರು ಯಾರು ಸರ್? ಇದೆಲ್ಲ ಸರ್ ಕಾರಣಕರ್ತರು ಮೇನ್ ಆಗಿ ಅಧಿಕಾರಿಗಳೇ ಕಾರಣಕರ್ತರು ಸರ್. ಯಾಕಪ್ಪ ಅಂತಂದರೆ ಅಧಿಕಾರಿಗಳು ಏನು ಹೇಳ್ತಾರೆ, ನಾವು ಯಾವುದೇ ಒಂದು ಪ್ರಶ್ನೆ ಕೇಳಿದರೆ ಅದು ಸಂಬಂಧಕ್ಕೆ ಬರಲಾರ್ದಂಥ ಉತ್ತರಗಳು ಕೊಡ್ತಾರೆ ಸರ್. ನಾವು ಫೋನ್ ಮಾಡಿ, ಸರ್ ಸಾರ್ವಜನಿಕರಿಗೆ ಈ ಥರ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನೀವು CPIಗೆ ಫೋನ್ ಮಾಡಿರಿ ಅಂತ KSRTC ಹೇಳ್ತಾರೆ. ಸರ್ ಕಾಮಗಾರಿ ನಡೀತಾ ಇದೆ ಅಂತ ಅವರೇ ಹೇಳಿದ್ರು. ಕಾಮಗಾರಿ ನಡೀತಾ ಇದೆ ಸರ್, ನೀವು ಕಾಮಗಾರಿ ನಡೀತಾ ಇರೋ ಅಧಿಕಾರಿಗಳಿಗೆ ಮಾತಾಡಿ ಅಂದರೆ, ಇಲ್ಲ ಸರ್ ನಾವು ಕಾಮಗಾರಿ ಮಾಡ್ತಾ ಇರೋ ಅಧಿಕಾರಿಗಳಿಗೆ ನಾವು ಹೆಂಗೆ ಮಾತಾಡೋಕ್ಕೆ ಬರುತ್ತೆ, ನೀವು ಬೇಕಾದ್ರೆ CP ಅವ್ರಿಗೆ ಫೋನ್ ಮಾಡಿ ಅಂತ. ಅಂದರೆ ಬೇಜವಾಬ್ದಾರಿ ಉತ್ತರಗಳು ಸರ್. KSRTC ಅವರು ಬೇಜವಾಬ್ದಾರಿ ಉತ್ತರಗಳು ಕೊಡ್ತಾರೆ. ಅನಾಹುತ ಸತ್ರೆ ಯಾರು ಸರ್? ಏನಾದರೂ ಅನಾಹುತ ಆಗಿ ಯಾರಾದ್ರು ಜೀವ ಹಾನಿ ಆಯ್ತು ಅಂದ್ರೆ KSRTC ಅವರೇ ನೇರಕ್ಕೆ ಹೊಣೆ ಸರ್, ಅವರೇ ಕಾರಣ ಸರ್. ಹಿಂಗಾದ್ರೆ ಹೆಂಗ ಸರ್ ಜನರ ಪರಿಸ್ಥಿತಿ? ಸರ್ ಜನರ ಪರಿಸ್ಥಿತಿ ಅದೇ ಸರ್. ನಾವು ದೂರವಾಣಿ ಸಂಪರ್ಕದಲ್ಲಿ ಮಾತಾಡ್ತಿದ್ರು, ಅವರು ನಿನ್ನೆ ಕೂಡ ಮಾತಾಡಿದ್ದೀವಿ, ಇವತ್ತು ಕೂಡ ಮಾತಾಡಿದ್ದೀವಿ ಸರ್. ಅವ್ರು ಯಾವುದೇ ಒಂದು ಈಗಲೂ ಕೂಡ ಒಂದು ವ್ಯವಸ್ಥೆ ಮಾಡಿಲ್ಲ ಸರ್. ಸಾರ್ವಜನಿಕರಿಗೆ ಕುಡಿಯೋಕ್ಕೆ ನೀರಿಲ್ಲ ಸರ್. ಸಾರ್ವಜನಿಕರಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ಎಷ್ಟೋ ಜನ ಆಫೀಸ್ಗೆ ಹೋಗೋರು ಇರ್ತಾರೆ ಸರ್, ಡ್ಯೂಟಿಗೆ ಹೋಗೋರು ಇರ್ತಾರೆ, ವೃದ್ಧರು, ಮಕ್ಕಳು ನೋಡಿ. ಇವತ್ತು 40-50 ವರ್ಷದವ್ರಿಗೆ BP ಶುಗರು ಎಲ್ಲ ಬಂದಿದೆ ಸರ್. ಅಂಥವ್ರಿಗೆ ಅಲ್ಲಿ ಏನಾದರೂ ನೀರು ಕುಡಿಬೇಕಂದ್ರೂ ನೀರಿಲ್ಲ ಸರ್ ಕುಡಿಯೋದಕ್ಕೆ. ಬಿಸಿಲಲ್ಲೇ ನಿಂತಿದ್ದಾರೆ ಸರ್ ಅವರೆಲ್ಲ. ಕಾಮಗಾರಿ ಕಾರಣ ಹೇಳಿ ಈ ಥರ ಮಾಡ್ತಾ ಇದ್ದಾರೆ. ಹಾಂ ಸರ್, ಯಾವುದೋ ಒಂದು ಕಾಮಗಾರಿ ವಿಷಯನ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಅಧಿಕಾರಿಗಳು. ನಮಸ್ಕಾರ, ನನ್ನ ಹೆಸರು ಪಂಪಪತಿ ಅಡಪದ ಅಂತೇಳಿ. ಇವತ್ತೇನು ಮಾನ್ವಿ ನಗರದಲ್ಲಿ ಬಸವವೃತ್ತದಿಂದ ಪುರಸಭೆವರೆಗೆ ಏನು ಇವತ್ತು CC ರಸ್ತೆ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಹೆಸರಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಸಾರಿಗೆ ಇಲಾಖೆ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ PW ಇಲಾಖೆ ಆಗಿರ್ಬೋದು, ಸಾರ್ವಜನಿಕರಿಗೆ ಕಿರುಕುಳ ನೀಡ್ತಾ ಇದೆ, ಮಾನಸಿಕ ಕಿರುಕುಳ. ಯಾಕಂತಂದರೆ ಇವತ್ತು ಸಾರ್ವಜನಿಕರಿಗೆ ಕನಿಷ್ಠ ಮೂಲ ಸೌಲಭ್ಯ ಒಂದು ಕಾಮಗಾರಿ ತೊಗೋಬೇಕಾದ್ರೆ ಆ ಏರಿಯಾದಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಆಗಿರ್ತದೆ. ಆದರೆ ಈವರೆಗೂ ಕೂಡ ಕಾಮಗಾರಿ 1 ತಿಂಗಳಾಯ್ತು ನಡೀತಾ ಬಂದಿದೆ. ಈವರೆಗೂ ಕೂಡ ಅಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಆಗಿರ್ಬೋದು, ಅಥವಾ ತಾತ್ಕಾಲಿಕ ಬಸ್ ನಿಲ್ದಾಣ ಆಗಿರ್ಬೋದು, ಅಥವಾ ಶುದ್ಧ ಕುಡಿ ನೀರಿನ ಒಂದು ಬಿಂದಿಗೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿಕ್ಕಾಗಿ ಇಲ್ಲಿ ಈ ಟೈಮಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಹೋಗುತ್ತೆ ಅನ್ನೋ ಮಾಹಿತಿ ಕೊಡುವಾಗ, ಅಥವಾ ಟ್ರಾಫಿಕ್ ನಿಯಂತ್ರಣ ಮಾಡೋಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬೋದು, ಇವತ್ತವರೆಗೂ ಆ ಮುಖ್ಯ ರಸ್ತೆಯಲ್ಲಿ ಯಾರೂ ಇಲ್ಲದೆ ಎರಡೂ ಕಡೆಯೂ ಜನ ಓಡಾಡ್ತಾ ಇದ್ದಾರೆ ರಸ್ತೆಯಲ್ಲಿ.
ಆ ಕಡೆ ಸಿನ್ನೂರು ಬಸ್ ಬರುತ್ತೆ, ಈ ಕಡೆ ರಾಯಚೂರು ಬಸ್ ಬರುತ್ತೆ ಅಂತೇಳಿ ಅದೇ ಒಂದೇ ಸರ್ಕಲಲ್ಲೇ ಓಡಾಡ್ತಾ ಇದ್ದಾರೆ. ಒಂದು ವೇಳೆ ಸಾರ್ವಜನಿಕರಿಗೆ ಏನಾದರೂ ಅಪಘಾತ ಆಯಿತು ಅಥವಾ ಪ್ರಾಣ ಹಾನಿ ಆಯ್ತಪ್ಪ ಅಂದರೆ ಸಂಬಂಧಪಟ್ಟ ಇಲಾಖೆಗಳು ತಗೊಂತಾವ ಅಥವಾ ಈ ಭಾಗದ ಜನಪ್ರತಿನಿಧಿಗಳು ತಗೊಂತಾರ? ಯಾಕೆ ಇವರು ಜನರ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿ ವಹಿಸಕತ್ತಾರ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು? ನಾವು ಹೇಳ್ತೀವಿ ಇವತ್ತು ನಾಳೆ ಏನಾದರೂ ಸರ್ ಈ ಭಾಗದ ಸಚಿವರು ಶಾಸಕರು ಸರ್ ನೇರವಾಗಿ ಅವರೇ ತೊಗೊತಾರೆ. ನಾಳೆ ಏನಾದರೂ ಅನಾಹುತ ಆಯ್ತಪ್ಪ ಅಂತಂದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನೇರ ಹೊಣೆಗಾರರು. ಯಾರು ಸರ್ ಶಾಸಕರು? ಶಾಸಕರು ಅಂಪಯ್ಯ ನಾಯ್ಕ ಸರ್. ಮತ್ತೆ ಹೆಂಗೆ ಸರ್ ಹಿಂಗಾದ್ರೆ ಹೆಂಗೆ ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಈಗ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆಗೆ ಲೆಟರ್ ಕೊಟ್ಟಿದ್ದೀವಿ ಮತ್ತು ಮಾತಾಡ್ತಾ ಇದ್ದೀವಿ. ನಾವು ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತೇಳಿ ಸರ್ಕಾರದ ಆದೇಶ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲ. ಯಾವುದೂ ಇಲ್ಲದೇ ನೀವು ರಾಜ್ಯ ಹೆದ್ದಾರಿಯಲ್ಲಿ ಬಸ್ಗಳನ್ನ ಹೆಂಗೆ ನಿಂದಿರ್ಸ್ತೀರಿ ನೀವು? ಒಂದು ತಾತ್ಕಾಲಿಕ ಬಸ್ ನಿರ್ಮಾಣ ಮಾಡಿಲ್ಲ ನೀವು ಅಂದಮೇಲೆ ಹೆಂಗೆ ನಿಂದಿರ್ಸ್ತೀರಿ ನೀವು? ಅಲ್ಲಿ ಯಾರು ಆದೇಶ ಇದೆ ನಿಮ್ಗೆ? ಏನು ಸಾರಿಗೆ ಇಲಾಖೆಯಿಂದ ಆದೇಶ ಆಗಿದೆಯೋ ಅಥವಾ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ಯಾರ? ಹೌದು ಇಲ್ಲಿ ನಾವು ಒಂದು ರಸ್ತೆ ಕಾಮಗಾರಿ ನಡೆಯಕತ್ತದ, ಸಾರ್ವಜನಿಕ ತೊಂದರೆ ಆಗ್ತದ, ಹಂಗಾಗಿ ನೀವು ಇಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ನಿಂದಿರ್ಸಂತ ಏನಾದರೂ ಯಾರನ್ನ ಆದೇಶ ಮಾಡಿದಾರ? ಏನಿಲ್ಲ, ತಮ್ಮ ಮನಸ್ಸು ಇಚ್ಛೆ ಬಂದಂಗೆ ತಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ಯಾರ. ನಾಳೆ ಏನಾಯ್ತಪ್ಪ ಅಂತಂದ್ರೆ ಯಾರು ತಗೊಂತಾರ ನಮ್ಮ ಪ್ರಶ್ನೆ.